ಮುಂದಿನ ಕ್ಷೇತ್ರ ಹಾವೇರಿಯಿಂದ ಶಿವರಾಮ್ ಉದಾಸಿ ಅವರು ನಿಂತ್ಕೊಳ್ಳಲ್ಲ ಅಂತ ಶಿವಕುಮಾರ್ ಉದಾಸಿ ಅವರು ನಿಲ್ಲಲ್ಲ ಅಂತ ಹೇಳ್ಬಿಟ್ರು ಸಂಸದರು. ಈ ಕಾಂಪಿಟೇಷನ್ ಇರೋದು ಈಶ್ವರಪ್ಪ ಅವ್ರ ಮಗ ಕಾಂತೇಶು, ಹಾಗೆ ಶರಣು ಅಂಗಡಿ ಮತ್ತೆ BC ಪಾಟೀಲ್. ನಂಗೂ ಬೇಕು ಅಂತ. ಇಲ್ಲೇನಾಗಿದೆ ಅಂದ್ರೆ ಕಾಂತೇಶ್ಗೆ ರಾಜಕೀಯವಾಗಿ ಪುನರ್ಜನ್ಮ ಕೊಡಬೇಕು ಅನ್ನೋ ಪುನರ್ಜನ್ಮ ಅಂತೇನಿಲ್ಲ, ಅವ್ರು ZP ಮೆಂಬರ್ ಆಗಿದ್ದಷ್ಟೇ. ಈಶ್ವರಪ್ಪ ಹೌದು, ಈಶ್ವರಪ್ಪ ಸ್ಟ್ರಾಂಗ್ ಲೀಡರ್ ಅಲ್ಲ, ಮಾತಲ್ಲಿ ಲೀಡರ್ ಅಷ್ಟೇ. ಹೌದು, ಅವರು ಈಗ ಯಡಿಯೂರಪ್ಪ ಈಶ್ವರಪ್ಪ ಒಟ್ಟಿಗೆ ರಾಜಕಾರಣ ಮಾಡಿದ್ರು. ಹೌದು, ಯಡಿಯೂರಪ್ಪನ ಮಗ ಒಬ್ಬ MP, ಇನ್ನೊಬ್ಬ MLA, ರಾಜ್ಯಾಧ್ಯಕ್ಷ. ಅಂದ್ರೆ ಒಂದ್ ಗಾದೆ ಮಾತಿದೆ, ಎತ್ತಾಕದ್ ನಾಯಿ ಮೊಲ ಹಿಡಿಯತ್ತ ಅಂತ. ರಾಜಕಾರಣ ಯಾರೋ ತಳ್ಳಿ ಯಾರ್ದೋ ಕಾರಣಕ್ಕೆ ಮಾಡೋದು ಲೀಡರ್ಶಿಪ್ ಬರಲ್ಲ, ಅವರ ಒಳಗಡೆ ಬರ್ಬೇಕು ಆ ಲೀಡರ್ಶಿಪ್ ಅನ್ನೋದು ಕೆಚ್ಚು. ಆ ವಿಷಯದಲ್ಲಿ ಕಾಂತೇಶ್ ಸ್ಟ್ರಾಂಗ್ ಅಲ್ಲ. ಅಂಡ್ ಶರಣು ಅಂಗಡಿ BJP ಕಾರ್ಯಕರ್ತ, ಹೌದು, BJP ಸಂಘ ಪರಿವಾರದ ಮೂಲ, ಅವು ಇವು ಎಲ್ಲ ಇಟ್ಕೊಂಡು ಬರ್ತದೆ. BC ಪಾಟೀಲ್ದೇನು, ಆ ಸೃಷ್ಟಿ ಪಾಟೀಲ್ ಮಗಳಿಗೆ ನೆಕ್ಸ್ಟ್ ಹಿರೇಕರಿರೋ ಅವಕಾಶ ಆಗತ್ತೆ. ನಾನು ಆದ್ರೆ ಲೋಕಸಭೆಗೆ ಹೋಗ್ಬಿಡೋಣ. ಹೌದು, ಮಗಳು ತುಂಬಾ ಆಕ್ಟಿವ್, ಇವ್ರ ಮಗಳು BC ಪಾಟೀಲ್ ಮಗಳು. ಸೊ ಹಾಗಾಗಿ ಇಲ್ಲಿ ಹಂಗ್ ನೋಡಿದ್ರೆ ಈಶ್ವರಪ್ಪನ ಕಾರಣಕ್ಕೆ ಕಾಂತೇಶ್ ಸೌಂಡ್ ಅಷ್ಟೇ. ಕಾಂತೇಶದೇನ್ ಸೌಂಡ್ ಇಲ್ಲ, ಈಶ್ವರಪ್ಪ ಕಾರಣಕ್ಕೆ ಕಾಂತೇಶ್ ಸೌಂಡು. ಅದನ್ನ ಹೊರತುಪಡಿಸಿದ್ರೆ BJP ನಿಷ್ಠಾವಂತ ಕಾರ್ಯಕರ್ತ, ಸ್ಟ್ರಾಂಗ್ ಯಂಗ್ ಲೀಡರ್ ಶರಣು ಅಂಗಡಿ ವರ್ಸಸ್ BC ಪಾಟೀಲ್ ನಡೀತಿದೆ. ಶರಣು ಅಂಗಡಿ ಅಂದ್ರೆ BC ಪಾಟೀಲ್ ಅವ್ರದ್ದೇನು ವಿರೋಧ ಇಲ್ಲ, ಈಶ್ವರಪ್ಪ ಹೊರಗಡೆ ಅವ್ರು ಬೇಡ ಅಂತ ಅವರು ಕೊಡಂಗಿರ್ ಲೋಕಲ್ಗೆ ಕೊಡಿ ಅಂತ BC ಪಾಟೀಲ್. ನೋಡ್ಬೋದು ಏನಾಗುತ್ತೆ. ಇನ್ನು ಕಾಂಗ್ರೆಸ್ ಕಡೆ ಬನ್ನಿ ನೀವು. ಎಲ್ಲಿ ಕಾಂಗ್ರೆಸ್ ನಲ್ಲಿ ಗಡ್ಡದೇವರ ಮಟ್ಟು, ಸೋಮಣ್ಣ ಬೇವಿದ್ ಮರದ್ದು, ಹಾಗೆ ಸಲೀಂ ಅಹಮದ್, ಮಂಜುನಾಥ್ ಕೊನ್ನೂರು. ಸಲೀಂ ಅಹಮದ್ ಸೋಲ್ತಿದ್ರು ಇಲ್ಲೇ, ಮಂಜುನಾಥ್ ಕೊನ್ನೂರು ಇದ್ದಾರೆ. ನಡೀತಾ ಐತೆ ಈ ಕ್ಷೇತ್ರ. ಶಿವಕುಮಾರ್ ಉದಾಸಿ ಮಹತ್ವಾಕಾಂಕ್ಷಿ ರಾಜಕೀಯದಲ್ಲಿ ಆಗಿರಬೇಕು. ರಾಜಕಾರಣ ಹೇಗೆ ಅಂತಂದ್ರೆ ಫುಲ್ ಟೈಮ್ ಕೋರ್ಸ್ ಇರಬೇಕು, ಕರೆಸ್ಪಾಂಡೆನ್ಸ್ ಆಗ್ಬಾರ್ದು. ಎಷ್ಟೋ ಜನ ನಮ್ಮ 25 ಜನ BJP MP ಗಿದ್ದವ್ರಲ್ಲ, ಅವ್ರು ಬಹಳಷ್ಟು ಜನ ಕರೆಸ್ಪಾಂಡೆನ್ಸ್ ರಾಜಕಾರಣ ಮಾಡಿದವ್ರಲ್ಲ, ಸಂಸದರು. ಹೌದು, ಪಾರ್ಟ್ ಟೈಮ್ ರಾಜಕಾರಣ ಮಾಡಿದವರು. BJPಯ ದೊಡ್ಡ ಹಿನ್ನಡೆ ಅನ್ನೋಕ್ಕಿಂತ ಇವತ್ತಿನ ರಾಜಕೀಯ ಪಕ್ಷಗಳ ದೊಡ್ಡ ಹಿನ್ನಡೆನೆ ಪಾರ್ಟ್ ಟೈಮ್ ರಾಜಕಾರಣಿಗಳು ಕರೆಸ್ಪಾಂಡೆನ್ಸ್ ಕೋರ್ಸ್ ತಗೊಂಡು ರಾಜಕಾರಣ ಮಾಡ್ತಾರೆ. ಅದು ಸಮಸ್ಯೆ. ಉದಾಸಿ 3 ಬಾರಿ ಸಂಸದರೇನಾಗಿದಾರಲ್ಲ, ಮನ್ಸ್ ಮಾಡಿದ್ರೆ ದೊಡ್ಡ ಲೀಡರ್ ಆಗಿ ಎಮರ್ಜ್ ಆಗ್ಬೋದಾಗಿತ್ತು. ಖಂಡಿತ. 3 ಸರಿ ಗೆದ್ದು ಉದಾಸಿ ಸೆಂಟ್ರಲ್ ಮಿನಿಸ್ಟರ್ ಆಗಲಿ, 2 ಸರಿ ಗೆದ್ದು ಬಲವಂತ್ ಖೂಬಾ ಆದ್ರು, ಶೋಭಾ ಕರಂದ್ಲಾಜೆ ಆದ್ರು ಅಲ್ವಾ. ಹಾಗಾಗಿ ಉದಾಸಿ ಫೇಲ್. ಅದಕ್ಕೆ ರಾಜಕಾರಣ ಕೆರ ಬಂದ್ರೆ ಎಲ್ಲಿ ಹಂಗೂ ಏನಾದ್ರು ಸಂಸದ ಆಗಿ ರಾಜಕಾರಣ ಸಕ್ಸಸ್ ಆಗ್ಬೇಕು ಹಾವೇರಿ ವಿಚಾರ ಅಂತ ಬಂದಾಗ ಶರಣು ಇಸ್ ಬೆಸ್ಟ್ ಕ್ಯಾಂಡಿಡೇಟ್. ಶರಣು ಅಲ್ವಾ? ಹೌದು, ಖಂಡಿತ. ಕಾಂತೇಶ್ ಜಿಲ್ಲಾ ಪಂಚಾಯತ್ ರಾಜಕಾರಣ ಅಷ್ಟೇ. BC ಪಾಟೀಲ್ ಮತ್ತದೇ ಯಾವ್ದೋ ಗಡಿ ಸಿನಿಮಾ ಅವು ಇವು ಮಾಡ್ಕೊಂಡು ಹಿಂಗೆ ಹೋಗ್ತಿರ್ತಾರೆ. ಮಗಳಿಗೆ ಅವಕಾಶ ಮಾಡಕ್ಕಷ್ಟೇ ಅವ್ರು ಲೋಕಸಭೆಗೆ ಬರ್ತಾರದು ಬೇರೇನಿಲ್ಲ. ಹೌದು. ಸೊ ಹಂಗೇನು ಕಾಂಗ್ರೆಸ್ ಮಾಮೂಲಿ ಸಹಜವಾಗಿ ಹೆಂಗಿದೆ ಅಂತಂದ್ರೆ ಕಾಂಗ್ರೆಸ್ ಅಲ್ಲಿ ಕಂಡೀಷನ್ ಗೆಲ್ಲಬಹುದು. ಕಾಂಗ್ರೆಸ್ ಶತ್ರು ಅಲ್ಲಿ ಹಾವೇರಿ ಮತ್ತೆ ಗದಗಲ್ಲಿ. ಹೌದು. ಜೊತೆಗೆ ಕೆಲವ್ರದ್ದು ಏನಾಗ್ಬಿಟ್ಟಿದೆ ಇದು ಅಂದ್ರೆ ಸೋಲಕ್ಕೆ ಯಾರಾದ್ರೆ ನಿಂತ್ಕೊಳ್ರಪ್ಪ ಅನ್ನೋ ತರ. ಕರೆಕ್ಟ್. ಸೋಲಕ್ಕೆ ಯಾರಾದ್ರೆ ನಿಂತ್ಕೊಳ್ರಪ್ಪ ಅನ್ನೋ ಕಂಡೀಷನ್ ಅವ್ರು ಬಂದ್ಬಿಟ್ಟವ್ರೆ. ನೋಡ್ಬೇಕೇನಾಗತ್ತೆ ಅಂತ. ವೀಕ್ಷಕರೇ, ಹಾವೇರಿ ಸಂಸದರು ಯಾರಾಗಬೇಕನ್ನ ಕಾಮೆಂಟ್ ಮಾಡಿ. ಪ್ರತಿಯೊಬ್ರು ಒಳ್ಳೆ ಎಣ್ಣೆ ಬೇಕು ಅಂತ ಕೇಳ್ತಿದ್ರಲ್ವಾ, ಅದರಲ್ಲೂ ಅಡುಗೆ ಮನೆಗೆ ಗಾಣದಿಂದ ತಯಾರಾದಂಥ ಪರಿಶುದ್ಧವಾದಂಥ ಎಣ್ಣೆ ಬೇಕು ಅಂತ ಕೇಳ್ತಿದ್ರಲ್ವಾ. ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ ಎಲ್ಲ ಮೆಡಿಕಲ್ ಶಾಪ್, ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ. ಕೇಳಿ, ಖರೀದಿ ಮಾಡಿ. ನೆನ್ಪಿರ್ಲಿ, ನಿಮ್ಮ ಮನೆಯಲ್ಲಿ 6 ತಿಂಗಳ ಪಾಪು ಇದ್ರೆ ಅದು ನೆಮ್ಮದಿಯಾಗಿ ನಿದ್ರೆ ಮಾಡಬೇಕು ಅಂದ್ರೆ ಜೀನಿ ಸರಿ ಇಟ್ಟು ಕೊಡಿ. ಬೆಳಗ್ಗೆ ಎದ್ದ ತಕ್ಷಣ ಮಕ್ಕಳಿಗೆ ಏನ್ ತಿಂಡಿ ಮಾಡ್ಕೊಡ್ಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ? ಮಕ್ಕಳಿಗೆ ಉತ್ತಮ ಆಹಾರ ಅಂತ ಅಂದ್ರೆ ಸಿರಿಧಾನ್ಯದಿಂದ ತಯಾರಾದಂತ ಆಹಾರ. ಗರಿಗರಿಯಾದ ಮಸಾಲೆ ದೋಸೆ, ರಾಗಿ ದೋಸೆ ಹಾಗೂ ಇಡ್ಲಿ, ಪಡ್ಡು, ಉಪ್ಪಿಟ್ಟಿನ ಜೊತೆ ಚಪಾತಿ ಹಿಟ್ಟು ಸಹ ಜೀನಿ ಬ್ರ್ಯಾಂಡ್ ನಲ್ಲಿ ಸಿಗುತ್ತೆ. ನೆನ್ಪಿರ್ಲಿ, BP ಶುಗರ್ ಕಂಟ್ರೋಲ್ ಆಗ್ಬೇಕಾದ್ರೆ ಜೀನಿ ಕುಡಿಯಿರಿ.